ನಮಸ್ಕಾರ ವೀಕ್ಷಕರೇ, ಇಂದು ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕುರಿತಾಗಿ DSRT ಅವರು ಹೊರಡಿಸಿರುವ ಬುನಾದಿ ಸಾಮರ್ಥ್ಯಗಳ ಕುರಿತು ತಿಳಿಯೋಣ. ಸಮಾಜ ವಿಜ್ಞಾನ ಭಾಗ 1, ಭಾಗ 2 ಪುಸ್ತಕಗಳನ್ನು ಸಂಪೂರ್ಣವಾಗಿ ಮಗು ಕಲಿತ ನಂತರ ಈ ಕೆಳಕಂಡ ಸಾಮರ್ಥ್ಯಗಳನ್ನು ಹೊಂದುವುದು. 1ನೇ ಸಾಮರ್ಥ್ಯ, ಇತಿಹಾಸದ ಆಧಾರಗಳನ್ನು ಉದಾಹರಣೆಗಳೊಂದಿಗೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳನ್ನು ಗುರುತಿಸುವುದು. ಭಾರತದ ನಕ್ಷೆಯಲ್ಲಿ ಸಿಂಧೂ ನದಿ ನಾಗರಿಕತೆಯ ವಿವಿಧ ಸ್ಥಳಗಳನ್ನು ಗುರುತಿಸುವುದು. 3ನೇದಾಗಿ, ಸಿಂಧೂ ನದಿ ನಾಗರಿಕತೆಯ ಕಾಲದ ನಗರ ಯೋಜನೆ ಮತ್ತು ಆಧುನಿಕ ಕಾಲದ ನಗರ ಯೋಜನೆಗಳನ್ನು ವಿಶ್ಲೇಷಿಸುವರು. ಋಗ್ವೇದ ಕಾಲದ ಜಾತಿ ವ್ಯವಸ್ಥೆ ಮತ್ತು ಉತ್ತರ ಋಗ್ವೇದ ಕಾಲದಲ್ಲಿ ಬದಲಾವಣೆ ಆದ ಬಗೆಗೆ ವಿಶ್ಲೇಷಿಸುವರು, ವಿವರಿಸುವರು. ಈಜಿಪ್ಟ್ ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆಗಳ 6ನೇದಾಗಿ, ಈಜಿಪ್ಟ್ ಮತ್ತು ಚೀನಾ ನಾಗರಿಕತೆಗಳ ಸಂಸ್ಕೃತಿಯನ್ನು ಹೋಲಿಸುವುದು. 7, ವಿಜ್ಞಾನದ ಬೆಳವಣಿಗೆಗೆ ರೋಮನ್ನರು ನೀಡಿದ ಕೊಡುಗೆಗಳನ್ನು ವಿಶ್ಲೇಷಿಸುವುದು. 8, ಗೌತಮ ಬುದ್ಧ ಮಹಾವೀರರ ಜೀವನಗಳನ್ನು ವಿವರಿಸುವುದು. 9, ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರರ ಬೋಧನೆಗಳನ್ನು ಹೋಲಿಸುವುದು. 10ನೇ ಸಾಮರ್ಥ್ಯ, ಪ್ರಪಂಚದ ಭೂಪಟ ಮತ್ತು ಗ್ಲೋಬ್ನಲ್ಲಿ ಪ್ರಮುಖ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಗುರುತಿಸುವುದು. ಕಾಲ ಹಾಗೂ ರೇಖಾಂಶಗಳ ನಡುವೆ ಸಂಬಂಧೀಕರಿಸುವುದು. 12, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವಕ್ಕೆ ಕಾರಣ ನೀಡುವುದು. 13, ವಿವಿಧ ಶಿಲೆಗಳ ರಚನೆಯನ್ನು ವಿವರಿಸುವುದು. 15ನೇ ಬುನಾದಿ ಸಾಮರ್ಥ್ಯ, ಜ್ವಾಲಾಮುಖಿಯ ವಿವಿಧ ರೂಪಗಳ ನಡುವಿನ ವ್ಯತ್ಯಾಸವನ್ನು ಸೂಕ್ತ ಉದಾಹರಣೆಗಳೊಂದಿಗೆ ವಿವರಿಸುವುದು. 16, ಭೂ ಸುಧಾರಣೆ ಕಾಯ್ದೆಯ ಪರಿಣಾಮಗಳನ್ನು ವಿಶ್ಲೇಷಿಸುವರು. 17, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ನಿರ್ವಹಿಸಿದ ಪಾತ್ರವನ್ನು ವಿವರಿಸುವುದು. 18ನೇ ಸಾಮರ್ಥ್ಯ, 1956ರ ನಂತರ ಹುಟ್ಟಿಕೊಂಡ ಗಡಿ ವಿವಾದಗಳನ್ನು ಅರ್ಥೈಸಿಕೊಂಡು ಪರಿಹಾರವನ್ನು ಮೌಲ್ಯೀಕರಿಸುವುದು. 19ನೇ ಸಾಮರ್ಥ್ಯ, ರಕ್ಷಣಾ ಸೇವೆಗಳ ಪ್ರಾಮುಖ್ಯತೆ ಮತ್ತು ಪಾತ್ರವನ್ನು ವಿವರಿಸುವುದು. ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆ. 20ನೇ ಸಾಮರ್ಥ್ಯ, ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ಗುರುತಿಸುವುದು. 21, ಆಸ್ಟ್ರೇಲಿಯಾ ಮೇಲ್ಮೈ ಲಕ್ಷಣ, ನದಿ ವ್ಯವಸ್ಥೆ, ವಾಯುಗುಣ ಮತ್ತು ಸಸ್ಯವರ್ಗಗಳನ್ನು ವಿವರಿಸುವುದು. ಇನ್ನು 22ನೇ ಸಾಮರ್ಥ್ಯ, ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ವಿಶ್ಲೇಷಿಸುವುದು. 23, ಸಾರ್ವಜನಿಕ ಆಡಳಿತದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗಗಳ ಮಹತ್ವವನ್ನು ವಿವರಿಸುವುದು. 23ನೇ ಬುನಾದಿ ಸಾಮರ್ಥ್ಯ, ಸಾರ್ವಜನಿಕ ಆಡಳಿತದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದ ಮಹತ್ವವನ್ನು ವಿವರಿಸುವುದು. 24ನೇ ಬುನಾದಿ ಸಾಮರ್ಥ್ಯ, ಸಮಾಜಶಾಸ್ತ್ರದ ಉಗಮ ಮತ್ತು ಸ್ವರೂಪವನ್ನು ವಿಶ್ಲೇಷಿಸುವರು. 25, ಸಂಸ್ಕೃತಿಯ ಮಹತ್ವ ಮತ್ತು ಸಂಸ್ಕೃತಿಯ ಹಾಗೂ ಸಮಾಜದ ನಡುವಿನ ಸಂಬಂಧವನ್ನು ವಿಶ್ಲೇಷಿಸುವರು. 26ನೇ ಬುನಾದಿ ಸಾಮರ್ಥ್ಯ, ಸಮಾಜದಲ್ಲಿನ ವೈವಿಧ್ಯತೆಗಳ ಮಹತ್ವವನ್ನು ವಿವರಿಸುವುದು. 27, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳನ್ನು ವಿವರಿಸುವರು. 28, ಅರ್ಥಶಾಸ್ತ್ರದ ಅಧ್ಯಯನವು ಹೇಗೆ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯವಾಗುತ್ತದೆ ಎಂಬುದನ್ನು ವಿಶ್ಲೇಷಿಸುವರು. 29, ಅರ್ಥವ್ಯವಸ್ಥೆಯ ಮೂಲ ಪ್ರಕಾರಗಳನ್ನು ವಿವರಿಸುವರು. 30ನೇ ಸಾಮರ್ಥ್ಯ, ವ್ಯವಹಾರದ ವಿಕಸನವು ಬೆಳೆದು ಬಂದ ಹಂತಗಳನ್ನು ಪಟ್ಟಿ ಮಾಡುವರು.